Hello everyone, welcome to Sanmargaha classes. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 25ನೇ ಪ್ರಶ್ನೆ. ಕೆಳಗಿನ ಸೂಕ್ಷ್ಮ ಜೀವಿಗಳು ಸೇರುವ ಸೂಕ್ಷ್ಮ ಜೀವಿಗಳ ಗುಂಪು ಅಂತ ಹೇಳಿದ್ದಾರೆ. ಈಗ ಸೂಕ್ಷ್ಮ ಜೀವಿಗಳು ಅಂದ್ರೆ ನಮ್ಮ ಬರಿಗಣ್ಣಿಗೆ ಕಾಣಿಸದೇ ಇರುವಂತಹ ಜೀವಿಗಳು ಅಂತ ಗೊತ್ತು. ಹಾಗಾಗಿ ಅವುಗಳನ್ನು ನಾವು 4 ವಿಧಗಳಾಗಿ ವಿಂಗಡಿಸಿದ್ದೇವೆ. ಯಾವ್ಯಾವುದು? ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಶೈವಲ, ಪ್ರೋಟೋಜೋವಾ. ಇಲ್ಲಿ ಅವರು ಏನ್ ಮಾಡಿದ್ದಾರೆ? 4 ಬೇರೆ ಬೇರೆ ಸೂಕ್ಷ್ಮ ಜೀವಿಗಳನ್ನ ಕೊಟ್ಟಿದ್ದಾರೆ. ಬ್ಯಾಕ್ಟೀರಿಯೋಫೇಸ್, 2ನೇದು ಆಸ್ಪರ್ಜಿಲಸ್, 3ನೇದು ಅಮೀಬಾ, 4ನೇದು ವಾಲ್ವಾಕ್ಸ್. ಇದೆಲ್ಲ ಯಾವ ಯಾವ ಸೂಕ್ಷ್ಮ ಜೀವಿಗಳ ಗುಂಪಿಗೆ ಸೇರುತ್ತೆ ಅಂತ ಕೇಳಿದ್ದಾರೆ. ನೋಡೋಣ. ಮೊದಲನೇದು ಬ್ಯಾಕ್ಟೀರಿಯೋಫೇಸ್. ಬ್ಯಾಕ್ಟೀರಿಯೋಫೇಸ್ ಏನಿದೆ, ಇದು ವೈರಸ್ಗಳ ಗುಂಪಿಗೆ ಸೇರುವಂತದ್ದು. ವೈರಸ್ಗಳು ಅಂದ್ರೆ ಇವು ಕೂಡ ಸೂಕ್ಷ್ಮ ಜೀವಿಗಳು, ಆದ್ರೆ ಆತಿಥೇಯ ಜೀವಕೋಶದೊಳಗೆ ಮಾತ್ರ ಇವು ಕಾರ್ಯವನ್ನ ನಿರ್ವಹಿಸುತ್ತದೆ. ಹೊರಗಿದ್ದಾಗ ಇವು ನಿರ್ಜೀವ ವಸ್ತುವಿನಂತೆ ಇದ್ದು ಬಿಡ್ತವೆ. ಅದನ್ನ ವೈರಸ್ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯೋಫೇಸ್ ಏನಿದೆ, ಇದು ಒಂದು ವೈರಸ್ ಆಗಿರುತ್ತೆ. ಇದು ಆಕ್ಚುಲಿ ನಮ್ಮ ದೇಹಕ್ಕೆ ಉತ್ತಮ ಪ್ರಯೋಜನಕಾರಿಯಾದಂತಹ ವೈರಸ್ ಇರುತ್ತೆ. ಆಸ್ಪರ್ಜಿಲಸ್ ಏನಿದೆ, ಇದು ಶಿಲೀಂಧ್ರದ ಗುಂಪಿಗೆ ಸೇರುತ್ತೆ. ಆಸ್ಪರ್ಜಿಲಸ್ ಅಂದ್ರೆ ಶಿಲೀಂಧ್ರ, ಫಂಗಸ್ ಅಂತ ಹೇಳ್ತೀವಲ್ಲ, ಶಿಲೀಂಧ್ರದ ಗುಂಪಿಗೆ ಸೇರುವಂತದ್ದು ಆಸ್ಪರ್ಜಿಲಸ್. ಅಮೀಬಾ ಏನಿದೆ, ಇದು ಇರುವಂತದ್ದು ಪ್ರೋಟೋಜೋವಾ. ಇದೊಂದು ಏಕಕೋಶೀಯ ಜೀವಿ. ಅಮೀಬಾ ಏಕಕೋಶೀಯ ಜೀವಿ ಇದ್ದಿರುತ್ತೆ. ಇದು ಪ್ರೋಟೋಜೋವಾದ ಗುಂಪಿಗೆ ಸೇರಿರುತ್ತೆ. ವಾಲ್ವಾಕ್ಸ್ ಶೈವಲ, ಇದು ಶೈವಲ ವಾಲ್ವಾಕ್ಸ್ ಶೈವಲದ ಗುಂಪಿಗೆ ಸೇರಿರುತ್ತೆ. ಈ ವಾಲ್ವಾಕ್ಸ್ ಏನಿದೆ, ಇದು ರೌಂಡ್ ಹಾಕೊಂಡು ಅಂದ್ರೆ ಉರುಳ್ಕೋತ ಚಲಿಸುತ್ತೆ ನೀರಿನಲ್ಲಿ. ಅದೇ ತರ ಅಮೀಬಾ ಏನಿದೆ, ಇದನ್ನ ನಾವು ಸಾಮಾನ್ಯವಾಗಿ ನೀರಿನ ಮೂಲದಲ್ಲಿ, ಕೆರೆ ಇರಬಹುದು, ಕೊಳ ಇರಬಹುದು, ಅಲ್ಲಿ ನೋಡಿರ್ತೀವಿ. ಅದೇ ತರ ಆಸ್ಪರ್ಜಿಲಸ್ ಏನಿದೆ, ಇದು ಮಣ್ಣು ಅಥವಾ ಕೊಳೆತ ಸಸ್ಯ ಇರಬಹುದು ಅಥವಾ ಗಾಳಿಯಲ್ಲಿರಬಹುದು, ಅಲ್ಲಿ ಕಂಡು ಬರುತ್ತೆ. ಇದು ಶ್ವಾಸಕೋಶದ ಮೇಲೆ ದಾಳಿಯನ್ನ ಮಾಡಿ ಆಸ್ಪರ್ಜಿಲೋಸಿಸ್ ಎನ್ನುವಂತಹ ರೋಗವನ್ನ ಕೂಡ ಉಂಟು ಮಾಡುತ್ತೆ. ಥ್ಯಾಂಕ್ ಯು.